ಸರ್ ಅವರ ಸ್ವಾಗ್ ಬಗ್ಗೆ ನಿಮಗೇನು ಗೊತ್ತು? ಬ್ಯಾಕ್ ಟು ಬ್ಯಾಕ್ ಈ ತರದ ಜಾನರಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ. ಐ ಥಿಂಕ್ ಈ ಸಿನಿಮಾದಲ್ಲಿ ಅವರ ಸ್ಟೈಲು ಮತ್ತೆ ಅವರ ಡ್ಯಾನ್ಸು, ಅವರು ಒಂದು ಆಕ್ಟಿಂಗ್ ಮಾಡಿರೋದ್ರ ಬಗ್ಗೆ ಅವರ ಅಭಿಮಾನಿಗಳು ತುಂಬಾ ಮಾತಾಡ್ತಿದ್ದಾರೆ. ಯಾಕೆ ಈ ತರದ ಒಂದು ಕಥೆಯನ್ನು ಅವ್ರಿಗೆ ನೀವು ಚೂಸ್ ಮಾಡಿದ್ರಿ? ನಿಮ್ಮೆಲ್ಲರಿಗೆ ಏನು ಗೊತ್ತು, ಸುದೀಪ್ ಸರ್ ಆಡಿಯನ್ಸ್ಗೆ ಏನು ಗೊತ್ತು, ಸೇಮ್ ಸೇಮ್ எனக்கும். ஸோ ஐ லேர்ன் மேக்ஸ் மூவி சார் நான் ವಾಚ್ ಮಾಡಿದರೆ, ಸೊ ಮಿಸ್ ಮಾಡಿದ ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡಿದರೆ ಮಾರ್ಕ್ಲೆ. ಸೊ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್ ಸರ್. ಇವೆಲ್ಲರೂ ಬಿಡ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್. ಸುದೀಪ್ ಸರ್, ನಿಮಗೆ ಐ ಥಿಂಕ್ ನಿಮ್ಮನ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ ಸರ್. ನಿಮ್ಮನ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ. ಅದು ಒಳ್ಳೆ ಥರ ಇರ್ಬೋದು, ಅದು ಬೇರೆ ಥರನೂ ಇರ್ಬೋದು. ಅದ್ರ ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಒಂದಷ್ಟು ಲೋಗೋಗಳು, ನಮ್ಮ ನ್ಯೂಸ್ 18 ಕನ್ನಡದ ಲೋಗೋಗಳ್ನೂ ಹಾಕೊಂಡು, ಬೇರೆ ಬೇರೆ ಚಾನಲ್ಗಳ ಲೋಗೋಗಳ್ನೂ ಹಾಕೊಂಡು ಬೇರೆ ರೀತಿಯಾದಂತಹ ಒಂದಷ್ಟು ನೆಗೆಟಿವ್ ಕೆಲಸಗಳನ್ನು ಒಂದಷ್ಟು ಜನ ಮಾಡ್ತಿದ್ದಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಒನ್ ಬೈ ಒನ್ ಹೋಗಿ ಕನ್ಫ್ಯೂಸ್ ಮಾಡೋಣ. ಒನ್ ಬೈ ಒನ್ ಹೋಗಿ ಅದೇ ಒಂದು ಫಸ್ಟ್ ಲೋಗೋದಲ್ಲ. ಹೌದು ಸರ್, ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಈ ಹಾಲ್ ಅಲ್ಲಿ ನಾನ್ ಮಾತ್ರ ಅಲ್ಲ, ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ. ನಿಮ್ ಲೋಗೋ ಇಲ್ಲ ಅಂದ್ರೆ ನ್ಯೂಸ್ ಯಾರು ನೋಡ್ತಾ ಇರಲಿಲ್ಲ. ಕರೆಕ್ಟಾ? ಏನಾಗ್ಬಿಡುತ್ತೆ, ಅವ್ರದೇ ಆದ ಲೋಗೋಗೆ ಆ ವ್ಯಕ್ತಿತ್ವ, ತೂಕ, ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಆಗ್ಬೇಕಿತ್ತು. ನೀವು ಅಲ್ಲಿ ಹೋಗ್ಬಿಟ್ಟಿದ್ದೀರಾ ಸರ್. ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ನಿಮ್ಮ ಲೋಗಗಳು ಹಾಕೊಂಡು ಹೊಡಿತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಖುಷಿ ಪಡಬೇಕು. ನೀವು ಆಮೇಲೆ ಮಾಡಲ್ಲ ಬಿಡಿ. ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಯಾವ ಮಟ್ಟಿಗೆ, ಯಾವ ಹಂತಕ್ಕೆ ಕೆಲವರು ಹೋಗಕ್ಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು. ಬಟ್ ಏನಾಗುತ್ತೆ, ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ, ನೋಡೋದು ಮಾತ್ರ ಅಲ್ಲ, ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾತುಗಳು ಬರ್ತವೆ, ಯಾಕೆ ಕೆಲವು ಮಾತುಗಳು ಹುಟ್ಕೋತವೆ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕ್ಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನು ಮಾತಾಡ್ತಾ ಸಂಭ್ರಮಿಸ್ತಾ ನೀವಿನ್ನೊಂದು ಹೇಳಿದ್ರಿ, ಪ್ರೀತಿಗಿರ್ಬೋದು, ಇನ್ನೊಂದಿರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಡ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ನ ತಗೊಳ್ಳೋಣ. ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ, ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗಿ ಹೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯಿತು ಅಂದರೆ, ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗನೂ ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗೆ ಹೊಡ್ಕೋತಾ ಇದ್ದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್, ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು ಎರಡೆರಡು ಆರ್ಟಿಕಲ್ ನೋಡಿದೆ. ಒಂದು ನಿಮ್ದು ಅಲ್ಲದೆ ಇದ್ದಿತ್ತು. ಎರಡೂ ಎಂಜಾಯ್ ಮಾಡಿದ್ದೀನಿ ಸರ್. ಆ ಪೈರಸಿ ನಿಮ್ಮ ಸಿನಿಮಾ 24 ಅವರ್ಸ್ ಕೂಡ ಆಗಿರಲಿಲ್ಲ ರಿಲೀಸ್ ಆಗಿ. ಅದ್ರ ಜೊತೆಗೆ 45 ಕೂಡ, ಎರಡು ಸಿನಿಮಾದು ಪೈರಸಿಗಳಾಗ್ತಿದೆ. ನಮ್ಮಲ್ಲಿ ಸಾಕಷ್ಟು ಹೀರೋಗಳು, ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡಿ. ಒಂದು ನಿಮಿಷ, ನಿಮ್ಮ ಫಸ್ಟ್ ಪಾರ್ಟಿಗೆ ಬರ್ತೀನಿ ಈಗ. ಪೈರಸಿ ಸಿನಿಮಾ ರಿಲೀಸ್ ಆಗಿ 24 ಅವರ್ಸ್ ಕೂಡ ಆಗಿಲ್ಲ ಸರ್. ಅದಕ್ಕೆ 24 ಅವರ್ಸ್ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 ಅವರ್ಸ್ ಮುಂಚೆನೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದು. ಏನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ, ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ಮ 11 ಜನ ಸಾಕು ಸರ್. ಸಖತ್ತಾಗಿ ಆಲ್ರೌಂಡರ್ಸ್ ಇದ್ದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇ. ಬಟ್ ನೀವೇ ನೋಡಿದ್ರಿ. ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು, ಕೇಳಿರಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 ಅವರ್ಸ್ ಆಗಿರಲ್ಲ ಅಂತ. ಸೊ 24 ಅವರ್ಸ್ ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ. ಅಲ್ಲಿಂದ ನಮಗೆ ಬರುತ್ತಲ್ವಾ, ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದರೆ, ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಯಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದು ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂಥ, ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ. ನಿಮ್ಮೆಲ್ಲರೂ ನಗಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರಿ ಆ ಸಂಭ್ರಮ. ಕರೆಕ್ಟ್.
ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನ ಅವ್ರ ಮನೆಯವ್ರು ಅನ್ಕೊಂಡಾಗ ಥಿಯೇಟರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ, ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕಾಪಾಡ್ಕೋತಾರೆ ಹೇಳಿ? ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗತ್ತೆ, ಅಣ್ಣನಾಗಿರ್ಬೇಕಾಗತ್ತೆ. ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ. ಹಾಗಂತ ಯಾವುದೋ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಬಟ್ ನೀವೇ ಹೇಳಿದ್ರಿ, ಇವತ್ತು ನಿಮ್ಮ ಬಾಯರೇ ಬಂತು, ಭಾಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳಕ್ಕೆ. 24 hours ಆಗಿಲ್ಲ ಅಂದ್ರೆ ಯು ನೋಟಿಸ್ ದಟ್ ಸರ್, ಕರೆಕ್ಟ್? ಅಷ್ಟೇ ಸರ್ ನಾನು ಮಾತಿದ್ದು. ಈಗ ನಿಮ್ಮ ಸೆಕೆಂಡ್ ಪಾರ್ಟಿಗೆ ಬನ್ನಿ. ಸುದೀಪ್ ಸರ್, ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್? ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಮಾತಿತ್ತು. ಈಗ ಆ ಕೆಲಸ ನೀವು ಮಾಡಿದ್ದೀರಾ ಅನ್ಕೋತೀನಿ. ಪೈರಸಿ ಅಂತ ಬಂದಾಗ ಸರ್, ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬಾ ಜನಕ್ಕೆ ಸಾಯಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಅದು ನಿಮ್ಮ ಆಲೋಚನೆ, ನೀವು ಹೋಗಿ ಹುಡುಕಿ ಸಿಗುತ್ತೆ. ಈಗ ಬಂದಾಗಿದೆ ಒಳಗಡೆ. ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್. ನಾವು ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಎಲ್ಲರೂ ಅವರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗಲೂ ಬಂದು ಸೇರ್ಕೊಂಡಾಗ ಆಗುತ್ತೆ. ಬಟ್ ನನ್ನ ಪ್ರಕಾರ ಸರ್, ಬರೀ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ. ಧ್ವನಿ ಎತ್ತಬಹುದು ಅಷ್ಟೇ. ಎಲ್ಲೋ ಒಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು. ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ಲವೇ ಇಲ್ಲ ಸರ್. ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೊಂದು ಉತ್ತರ ಇರುತ್ತೆ. ಬಟ್ ಹೋಗೋ ರೂಟಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಖುಷಿ ಕೊಟ್ಟಿದೆ ಸರ್ ಈ ಸಿನಿಮಾ ಅಂತ? ನಾನು ಯಾವತ್ತೂ ನಿರೀಕ್ಷೆ ಕಮ್ಮಿ ಕೆಲಸನೇ ಮಾಡಲ್ಲ. ಆಮೇಲೆ ಖುಷಿ ಯಾಕೆ ಕಮ್ಮಿ ಒಪ್ಕೊಂಡ್ಲಿ? ನಾನು ಅಷ್ಟೇ ಮಾಡ್ತೀನಿ, ಅಷ್ಟೇ ತೊಗೊಂಡೋಗ್ತೀನಿ ಸರ್. ಕೊಡ್ತಾರೆ ನನ್ನ ಫ್ಯಾನ್ಸ್ ಅಂತ ಅಂತಲ್ಲ, ಕನ್ನಡ ಚಿತ್ರರಂಗದ ಬಗ್ಗೆ ನಮ್ಗೆ ಕೇಳಿ. ಇದ್ರೊಳಗಡೆ ಒಂದು ಕರೆ ಮಾಡಿ, ನಾನು ಎಲ್ಲರೂ ಸಿನಿಮಾ ಅಂತ ಇರ್ಬೇಕಾದ್ರೆ ನೀವೊಂದು ಯೋಚನೆ ಮಾಡಿ, ನಾನು ವಿಜಯ್ಗೆ ಕೊಟ್ಟಿದ್ದು ಕೇವಲ 15ರಿಂದ 16 ದಿನಗಳ ಕಾಲ ಒಂದು ಕತೆ ಬರೆಯೋಕ್ಕೆ. ಆ 16 ದಿನಗಳ ಕಾಲ ಆದಮೇಲೆ 1 ಮಂತ್ ಪ್ರಿಪರೇಷನ್ಗೆ ಕೊಡ್ತೀವಿ. ವಿತಿನ್ 1.5 months ಪ್ರಿಪೇರ್ ಆಗಿಬಿಟ್ಟು ನಾವು ಶೂಟಿಂಗ್ ಇಳಿದೋಗ್ತೀವಿ. ಅಷ್ಟು ಕ್ವಿಕ್ಕಾಗಿ ಮಾಡೋದಾಗ್ಲೂ, ಅಷ್ಟು ಫಾಸ್ಟಾಗಿ ಬಂದಿರೋಂಥ ಸ್ಕ್ರೀನ್ ಪ್ಲೇ ಇದು, ಅಷ್ಟು ಫಾಸ್ಟಾಗಿ ಬಂದಿರೋ ಡೈಲಾಗ್ ಇದು, ಅಷ್ಟು ಫಾಸ್ಟಾಗಿ ಬರೆದಿರೋ ಒಂದೊಂದು ಪಾತ್ರ ಇದು. ಇದೇ ಮ್ಯಾಕ್ಸ್ ಮಾಡಿದಾಗ ಕತೆ ಹೇಳಿದ್ಮೇಲೆ 8 ತಿಂಗಳು ಕೂತಿದ್ವಿ ನಾವು. ಈ ಟೈಮಲ್ಲಿ ಇಷ್ಟೇ ದಿನಗಳು ಕೂತಿದ್ವಿ. ಏನಕ್ಕಂದ್ರೆ ಈ ಟೈಮಲ್ಲಿ ಬರಬೇಕು, ಈ ವರ್ಷ ಇಲ್ಲಾಂದ್ರೆ ಒಂದು ಸಿನಿಮಾ ಇಲ್ದಂಗೆ ಆಗೋಗುತ್ತೆ, ಒಂದು ಬರಬೇಕಾಗುತ್ತೆ ಅಂದಾಗ ಪ್ರತಿಯೊಬ್ಬರು ಸ್ಪಂದಿಸಿದ್ದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಂಡ್ರೆ ವಿತಿನ್ ದಿಸ್ ಲಿಮಿಟೆಡ್ ಟೈಮ್ ಕೊಟ್ಟಂಥ ಕ್ವಾಲಿಟಿ ಇದು. ಇದೇ ವಿಜಯ್ಗೆ ಈಗ ಕರೆದ್ಬಿಟ್ಟು ನಾನು ಮುಂದೆ ಒಂದು ಸಿನಿಮಾ ಮಾಡೋಣ, ಬಟ್ ಟೈಮ್ ತಗೊಳ್ಳಿ, ಆರಾಮಾಗಿ ಮಾಡೋಣ ಅಂತ ಬಂದರೆ ಯಾವ ರೀತಿ ಕೊಡ್ಬೋದು ಇದೇ ಟೀಮ್? ಇಸಂಟ್ ಇಟ್? ಈಗ ಅವ್ರು ರಜನೀಶ್ ಹೇಳ್ತಾ ಇದ್ರು, ಅವ್ರು ಹೇಳಿದ್ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ಅವ್ರು ಯಾವತ್ತೂ ಇಷ್ಟು ಫಾಸ್ಟಾಗಿ RRನ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡೇ ಇಲ್ಲ ಅವರು. ಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ಒಂದೂವರೆ ತಿಂಗಳು ಮಿನಿಮಮ್ ಬೇಕು ಅವರಿಗೆ. 1.5 ತಿಂಗಳು ಮಿನಿಮಮ್ ಬೇಕು. ಬರೀ DTS ಅನ್ನೋದಕ್ಕೆ 1 ವಾರ ಅಂತ 10 ದಿನ ಬೇಕಾಗುತ್ತೆ ಫೈನಲ್ ಮಿಕ್ಸಿಂಗ್ಗೆ. ಎವ್ರಿಥಿಂಗ್ ಪುಟ್ ಟುಗೆದರ್ ವಿತಿನ್ 20 ಲೈಕ್ 19 to 20 days ಅಂತ. ಇಟ್ಸ್ ಅ ಚಾಲೆಂಜ್. DOP ಇವ್ರಿಗೆ ಹೇಳಿದ್ರು, ಹೊಗಳ್ತಾ ಇದ್ರು ಎಷ್ಟು ಅದ್ಭುತವಾಗಿ ಮಾಡಿದಾರಂತ. ಒಬ್ಬ DOPಗೆ ಬೇರ್ ಮಿನಿಮಮ್ ಒಂದು ದೊಡ್ಡ ಸೆಟ್ಟಲ್ಲಿ ಲೈಟಿಂಗ್ ಮಾಡಬೇಕು ಅಂದರೆ ಒಂದು 2 to 3 hours ಬೇಕು. ಅದಾದ್ಮೇಲೆ ಫಾಸ್ಟಾಗಿ ಹೋಗ್ತಾ ಹೋಗುತ್ತೆ. ಅವ್ರಿಗೆ ಸಿಗ್ತದಿದೆ ಅರ್ಧ ಗಂಟೆ ಹೋಲ್ ಸೆಟ್ನ ಲೈಟ್ ಮಾಡೋಕ್ಕೆ. ಯಾಕಂದರೆ ಹಿಂದಿನ ದಿನ ಬೇರೆ ಕಡೆ ಶೂಟಿಂಗಲ್ಲಿದ್ದೀವಿ. ಎಷ್ಟೋ ಸಲ ಇವರು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ 2 ಗಂಟೆ ಆದರೂ ಇನ್ನೊಂದು ಸೆಟ್ಟಿಗೆ ಹೋಗಿ ಲೈಟಿಂಗ್ ಮಾಡಿ ಅಲ್ಲೇ ಮಲ್ಕೊಂಡು ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ಯಾರ. ಸೊ ದಟ್ ಇಸ್ ಅ ಕೈಂಡ್ ಆಫ್ ಸ್ಪೀಡ್ ಎವ್ರಿಬಡಿ ವರ್ಕ್ ಅಂದಾಗ, ಆ ಸ್ಪೀಡಲ್ಲಿ ಬರುವಂಥ ಕ್ವಾಲಿಟಿ ಏನು? ನಿಮಗೆ ತುಂಬ ಹೊಟ್ಟೆ ಹಸ್ಕೊಂಡು ಒಂದು ಮನೆಗೆ ಹೋಗಿರ್ತೀರ ಸರ್, ಹೋದಾಗ ತುಂಬ ಹೊಟ್ಟೆ ಹಸ್ತದೆ, ನನಗೆ ಏನು ಮಾಡ್ತೇವೆ ಗೊತ್ತಿಲ್ಲ, ಒಂದು ಅರ್ಜೆಂಟಾಗಿ ಮಾಡುವಂದಾಗ ಆ ಟೈಮಲ್ಲಿ ಅದ್ಭುತವಾಗಿ ಒಂದು ದಾಲ್ ಅಥವಾ ರೈಸು ರಸಂ ಮಾಡಿಕೊಟ್ಟ ಅದು ಕೂಡ ತೃಪ್ತಿ ಇದೆಯಲ್ಲ ನಿಮಗೆ. ಆ ಟೈಮಿಗೆ ಅಷ್ಟು ಸ್ಪೀಡಾಗಿ ನಿಮ್ಮ ಹೊಟ್ಟೆ ತುಂಬಿಸಿದ್ರು ಅಂದರೆ ಅದೇ ಸರಿ ಸಿನಿಮಾ. ಟೈಮ್ ತೊಗೊಂಡು ಮಾಡೋ ಟೈಮಲ್ಲಿ ಮಾಡ್ತೀವಿ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ಇನ್ನೊಂದು ಮ್ಯಾಕ್ಸ್ ನೀವು ನೋಡಿದ್ದೀರಿ, ಮ್ಯಾಕ್ಸಿನ ಸಂಭ್ರಮ ನೀವು ನೋಡಿದಿರಿ, ಮ್ಯಾಕ್ಸಲ್ಲಿ ಬಂದಂಥ ವೀಕ್ಷಕರು ಸೆಲೆಬ್ರೇಟ್ ಮಾಡಿದ್ರಿ ನೋಡಿದ್ರಿ ಅಂದಾಗ ಈಗ ನೋಡಿದ್ರಿಂದ VT isn't it 5 to 6 times 10 times more than that? ಸಂಭ್ರಮ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ಸರ್. ಇನ್ನೊಂದು ಹೇಳ್ತೀನಿ ಕೇಳಿ, ಯಾವುದೋ ಒಂದು ಥಿಯೇಟ್ರಲ್ಲಿ ಒಂದು ಶೋ ನಾನು ಏನೋ ಒಂದು ಮಾಡಿಸ್ಬೋದು ಸರ್. ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರಲ್ಲೂ ನಾನು ವಿಸಿಲ್ ಓಡಿಸಿ ಸಂಭ್ರಮ ಮಾಡ್ಸೋಕ್ಕಾಗಲ್ಲ ಸರ್.
ಅಷ್ಟು ದೊಡ್ಡವನು ನಾನಲ್ಲ, ಅಷ್ಟು ರೀಚು ಇಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಇದಿಷ್ಟು ಬರೋದು ಪ್ರೀತಿಯಿಂದ. ಅದನ್ನು ಸ್ವೀಕರಿಸಿದ್ಮೇಲೆ ಸಂಭ್ರಮ ಅಲ್ಲ ಸರ್, ಇದು ನನಗೆ ಸಿಕ್ಕಂಥ ವರ. ಸರ್, ಒಂದು ವೇದಿಕೆಯಲ್ಲಿ ಮಾತಾಡಿದಂತ ಮಾತು ಈ ಸಿನಿಮಾಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇದೆ. ಸೊ ಮೊದಲ 3 ದಿವಸ ಫ್ಯಾನ್ಸ್ಗಳ ಸಿನಿಮಾ ಆಗಿರುತ್ತೆ, ಫ್ಯಾನ್ಸ್ಗಳು ಬಂದು ಸಿಕ್ಕಾಪಟ್ಟೆ ನೋಡ್ತಾರೆ. ಆ ನಂತರ ಬರೋರು ಪ್ರೇಕ್ಷಕರು. ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರು ತೊಂದರೆ ಆಗುತ್ತೆ ಅನ್ನುವಂಥದ್ದು. ಬದನೆಕಾಯಿ ಆಗಲ್ಲ. ಸುದೀಪ್ ಸರ್, ವೇದಿಕೆ ಮೇಲೆ ನೀವು ಹೇಳ್ತೀರಾ, ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್. ನೆಗೆಟಿವ್ ಒಂದು ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ ನಾನು. ನನಗೇನು ಕೆಲಸ ಇಲ್ವಾ? ಮಾತಾಡಿದ್ವಿ. ಈಗ ನೀವು ನೆಗೆಟಿವ್ ಅಂತೀರಾ, ಮಾಡ್ಲಿ ಬಿಡಿ. ಈಗ ನೀವು ಹೇಳ್ತೀರಿ ನಿನ್ನೆ ನವರಂಗ್ ಥಿಯೇಟರ್ 10:30 ಶೋನ, ಅದು 10 ಗಂಟೆ ಶೋ. 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್. ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡ ಇವರೇ ಹೇಳಿದ್ರು, ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸು ಆ ಥರ ಇದೆ ಬಳಗ ಅಂತಂದ್ರು. ಈಗ ಅವ್ರನ್ನ ವೀಕ್ಷಕರಾಗಿ ತಗೊಂತಿರೋ, ಫ್ಯಾನ್ಸ್ ಆಗಿ ತಗೊಂತಿರೋ, ಇಟ್ಸ್ ನಾಟ್ ನೀಡೆಡ್. ಕನ್ನಡ ಸಿನಿಮಾ ನೋಡೋಕೆ 10 ಗಂಟೆ ರಾತ್ರಿ ಆ ಚಳಿಯಲ್ಲಿ, ನಿನ್ನೆ ಒನ್ ಆಫ್ ದಿ ವೀಕ್ ಡೇಸ್ ಅಲ್ಲಿ 10 ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ 80% ಲೇಡೀಸ್ ಅಂಡ್ ವಿತ್ ದರ್ ಚಿಲ್ಡ್ರನ್ ಬಂದಿದ್ದಾರೆ ಅಂದ್ರೆ, ನೀವು ಹೇಳಿ, ಅವ್ರಿಗೂ ಕಿವಿ ಇದೆ, ಕಣ್ಣಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಇದೆ. ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು. ಬರ್ತಾ ಇರೋದು ಎಲ್ಲಿಂದ? ನಿಮ್ಮ ಲೋಗೋ ಹಾಕೊಂಡು. ಇದನ್ನ ನಂಬ್ತಾರ ಅವರು? ಹೇಳಿ. ಈಗ ಅದೇನಾರು ನೆಗೆಟಿವ್ ಆಗ್ತಾ ಇದೆ ಅಂದ್ರೆ ನೀವೇನು ಮಾಡಬೇಕು? ಅಯ್ಯ, ಸುದೀಪ್ ಅವರೊಬ್ಬರ ಅಲ್ಲ, ನನ್ನ ಮಕ್ಕಳ ನಾವು ಇದ್ದೀವಿ, ನಮ್ಮ ಲೋಗೋಗೆ ಕೈ ಹಾಕ್ತೀರಾ ಅಂತ ನೀವು ರೊಚ್ಚಿಗೆ ಎದ್ದೇಳ್ಬೇಕು. ಆ ರೊಚ್ಚಿಗೆ ಎದ್ದೇಳ್ತಾ ಇದ್ದೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ನಮ್ದನ್ನ ನಾವು ಕಾಪಾಡ್ಕೊಂಡ್ವಿ, ನಿಮ್ದನ್ನು ನೀವು ಕಾಪಾಡ್ಕೊಳ್ಳಿ. ಅಲ್ಲಿದ್ದೀವಿ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೆಲ್ಪ್ ಗೆಲ್ಬೇಕು, ಸುದೀಪ್ ಅವರೇ ಬಂದು ಒಂಚೂರು ಹೇಳಿ, ನಾನು ಬರ್ತೀನಿ, ಸೇರ್ಕೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಸಿನಿಮಾ ನೀವು ಕಾಪಾಡಿ, ನಿಮ್ಮ ಲೋಗೋ ನಾವು ಕಾಪಾಡ್ತೀವಿ. ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಅದು ಕೆಲವು ಹೊರಗಡೆ ಟೀಕೆಗಳು ಬಂತು. ಈ ಇಂಟೆಲಿಜೆನ್ಸ್ ಬರೋದು ಕೇವಲ CMಗಳಿಗೆ, DCMಗಳಿಗೆ, ಇವ್ರಿಗೆ ಎಲ್ಲಿಂದ ಬಂದ್ಬಿಡುತ್ತೆ ಇಷ್ಟು ಇನ್ಫಾರ್ಮೇಶನ್ ಅಂತ ಹೇಳೋದಷ್ಟೇ ಆಯ್ತು. ಸೊ ಈ ಒಂದು ಟೀಕೆಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಬಗ್ಗೆ ನಿಮ್ಗೆ ಯಾವ ರೀತಿ ಮಾಹಿತಿ ಸಿಕ್ತು ಅನ್ನೋದ್ರ ಬಗ್ಗೆ? ಬಿಟ್ಕೊಡೋದೇ ಸ್ಟುಪಿಡಿಟಿ, ಇಂಟೆಲಿಜೆನ್ಸ್ ಅಲ್ಲ. ನನ್ನ ಇಂಟೆಲಿಜೆನ್ಸ್ ಬಗ್ಗೆ ನಾನು ಯಾಕೆ ಮಾತಾಡಲಿ? ಯಾರೋ ಟೀಕೆ ಮಾಡ್ತಾರಂತ ಇವಾಗ ಯಾರೋ ಒಂದು ಹೇಳ್ತಾರೆ, ಸುದೀಪ್ ಅವ್ರು ಪ್ಯಾಂಟ್ ಬಿಟ್ರೆ ಏನು ಹಾಕಲ್ಲ ಅಂತ ಬಿಚ್ಚು ತೋರಿಸ್ಲಾ? ಹಂಗಾಗತ್ತಾ? ನಂದು ಸರ್, ನನ್ನ ರೂಪು. ನಾನು ಯಾಕೆ ಇದು ಮಾಡಲಿ? ನಾನು ಯಾವುದೋ ಟೀಕೆಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಅದೇ ನನಗೆ ಏನಿದೆ ಇಂಟೆಲಿಜೆನ್ಸ್ ಅಂತ ನಾನು CM ಆಗ್ಬೇಕಾ? ನಮ್ದೊಂದು ಟ್ರೂಪ್ ಇರಲ್ವಾ? ಈಗ ನೀವೇ ಕುತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ, ನೀವೇನು ಅಂದ್ಬಿಟ್ರಿ ಇಂಟೆಲಿಜೆನ್ಸ್ ಆದಂಥ ಚಕ್ರವರ್ತಿ ಅವ್ರನ್ನ ಹೇಳ್ಕೊಟ್ಟು, ಪಾಪ ಅವ್ರ ಸಹೋದರರು ಕಾರಣ ಇದ್ರಷ್ಟೇ. ನಾನೊಂದು ಮಾತು ಹೇಳ್ತೀನಿ ಸರ್, ಇಂಟೆಲಿಜೆನ್ಸ್ ಅಂದ ತಕ್ಷಣ ನಾನು ಸಿಲ್ಲಿಯಾಗಿ ಮಾತಾಡೋನಲ್ಲ ಸರ್. ಬರುತ್ತೆ ಸರ್. ಇಂಟೆಲಿಜೆನ್ಸ್ ಅಂತ ಏನು ಸರ್ ವರ್ಡ್, ಇಟ್ಸ್ ಎ ಡಿಕ್ಷನರಿ ವರ್ಡ್. ಅದು ಅವರಿಗೂ ಇಂಟೆಲಿಜೆನ್ಸೇ, ನಮ್ಮ ಟ್ರೂಪ್ಗೂ ನಾವು ಕರೆಯೋದು ಇಂಟೆಲಿಜೆನ್ಸ್ ಅಲ್ವಾ? ಸೊ ಈಗ ಆ ಥರ ಸರ್ ನಮ್ದೊಂದು ಇರುತ್ತೆ. ಆ್ಯಂಡ್ ನಮ್ದಿರೋದನ್ನು ಯಾವುದೋ ಏರಿಯಾದಿಂದ ಬಂದಿಲ್ಲ ಸರ್, ಅದು ನಿಮ್ಮ ಮಾಧ್ಯಮದಿಂದನೇ ಇರ್ಬೋದು. ಹಿಂಟ್ ಕೊಡ್ತಾ ಇದ್ದೀನಿ. ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸಸ್ ಹೆಂಗಿದೆ ಸರ್? ಇವತ್ತವರೆಗೆ ಬಿಟ್ಕೊಟ್ಟಿದ್ದೀರಾ? ನಮ್ಮ ಟೆರಸಲ್ಲಿ ಏನು ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀರ. ನಾನು ಹೆಂಗೆ ಸರ್ ಗೊತ್ತು ಅಂದ್ರೆ, ನಮ್ಮ ಅಂದಿರ್ತೀರ ನೀವು. ಈಗ ನಾನೊಂದು ಹೇಳ್ತೀನಿ ಸರ್, ನನ್ನ ಇಂಟೆಲಿಜೆನ್ಸ್ ಬಂದಿದ್ದು ನಿಮ್ಮಿಂದನೇ ಸರ್. ನಿಮ್ಮ ಮಾಧ್ಯಮದಲ್ಲಿಂದನೇ ಅಲ್ಲಿಂದ ಬಂದಂಥ ರೈಟ್ ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟ್ ಆಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂಥ ನನ್ನ ಇಂಟೆಲಿಜೆನ್ಸ್ ಟ್ರೂಪು ನಿಮ್ಮ ಮಧ್ಯೆನೇ ಕೂತಿದ್ದಾರೆ ಸರ್. ಅದು ಗುಪ್ತಚರ ಇಲಾಖೆನೂ ಬೇಡ ಸರ್, ಅದು ಓಪನ್ ಸೀಕ್ರೆಟ್ ಅಂತ ನಾನು ಅನ್ಕೋತೀನಿ. ಯಾರದು ಸರ್? ಈಗ ನಾನು ಹೇಳ್ತಾ ಇರೋದು ಒಂದಂತೂ ಸತ್ಯ ಸರ್. ಈಗ ನೀವು ಬಂತು ಅಂದರೆ ಒಳ್ಳೇದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೇದಕ್ಕೆ ಸ್ಪಂದಿಸಿದ್ದೀರ ಹೊರತು, ನಾನು ಯಾವತ್ತೂ ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವತ್ತನ ಕೆಟ್ಟದಕ್ಕೆ ನಿಮ್ಮನ್ನು ಬಳಸ್ಕೊಂಡಿಲ್ಲ, ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್. ಫ್ರೆಂಡ್ ಥರ ಇರ್ತೀನಿ. ಬಟ್ ಒಂದಂತೂ ಸತ್ಯ, ಅಲ್ಲಿಂದ ಕರೆ ಬರುತ್ತಂದರೆ ಅವರು ಯಾರು ನನಗೆ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸ್ಸಿಗೆ ಮಾಡಿಲ್ಲ ಸರ್, ಪ್ರೀತಿಯಿಂದ ಮಾಡಿದ್ದಾರೆ. ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾನ, ಹಿಂಗೆ ಬರ್ತಾ ಇದೆ ಅಂತಾನು ಹೇಳ್ಕೊಂಡು ಮಾಡಿದ್ದಾರೆ. ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲದೂ ಕರೆಕ್ಟ್ ಅನ್ನಿಸಿದಾಗ ನಾವೇನು ಮಾಡಿದ್ವಿ, ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ ನಾವು. ಈಗ ನಿಮಗೆ ಅರ್ಥ ಆಗಿರುತ್ತೆ ಸರ್, ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ರು ಸರ್ ನನ್ನ ಕಾರಲ್ಲಿ. ಇಂಟೆಲಿಜೆನ್ಸ್ ಅಲ್ಲ, ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್. ಎಷ್ಟು ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ರಿ ಸರ್ ಇವತ್ತವರೆಗೂ? ಸರ್ ಫಸ್ಟ್ ಡೇನೇ ಅರೌಂಡ್ 4000 ಲಿಂಕ್ಸ್ ಸರ್. ಸುದೀಪ್ ಸರ್, ಫಸ್ಟ್ ಡೇ ಸೆಕೆಂಡ್ ಡೇ ಸೇರಿಬಿಟ್ಟು ಅರೌಂಡ್ 4000 ಆಡ್ ಲಿಂಕ್ಸ್ ಸರ್.
4,000 links, sir. And ನಿನ್ನೆ I think around 6 o'clock. ನಿನ್ನೆ ಒಂದು ದಿನ ಐ ಥಿಂಕ್ 6 o'clock 6 PM ಮೇಲಿಂದ 9 PM ವರೆಗೂ 800 and odd links, ಟೋಟಲಿ 9,000 links ಫ್ರಮ್ ಮಾರ್ನಿಂಗ್ ಶೋ ಇನ್ನೂ ಫಿನಿಶ್ ಆಗಿಲ್ಲ, ಅಲ್ಲಿಂದ ಹಿಡಿದು 9,000 odd links we have deleted, sir. ತುಂಬಾ ಪ್ರೀತಿ ಇದೆ ಸರ್ ನಿಮ್ಮ ಮೇಲೆ. ಸುದೀಪ್ ಸರ್, Yes, sir, all legal actions are being taken. ಇನ್ನೊಂದು ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. ಐ ಥಿಂಕ್ post 29th ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್, ಸರ್. ಯಾಕಂದ್ರೆ ಅವರಿಗೂ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಇರೋ ಅಡ್ರೆಸ್ ಅಲ್ವಲ್ಲ ಬ್ರದರ್, ಹೋಗಿ ಸುಮ್ಮನೆ ಹೋದ್ರು ಬೆಲ್ ಹೊಡೆದ್ರು ಎತ್ತಾಕೊಂಬಂದ್ರು ಅಂತ. ದೇ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್. ನಾನಂತೂ ಈ ಸತಿ ಸರ್, ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಹೋಗಲಾಗ್ಲಾಗಂತ ಕಳಿಸಿದ್ದು ಉಂಟು ಸರ್. ಈ ಸಲ ಮಾಡಲ್ಲ ಸರ್ ಅದನ್ನು, ನಾನು ಯಾವುದಕ್ಕೂ ಅಡ್ಡ ಬರಲ್ಲ. ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆ, ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಳಜಿ ಇದೆ ಸರ್. ನನ್ನ ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ, ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವರು ನಮ್ಮ 45 ಪ್ರೊಡ್ಯೂಸರ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಬೇಜಾರಾಗುತ್ತೆ ಸರ್. ಇದನ್ನೆಲ್ಲ ಕೇಳಕ್ಕೆ ಅವರು 2.5 ವರ್ಷ ಒದ್ದಾಡಿದ್ದಾರೆ. ಎಷ್ಟು ಒದ್ದಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಅರ್ಥ ಆಯ್ತಾ? ಸಿನಿಮಾ ಮಾಡೋದು ಬಿಟ್ಟಾಗಿ ಅವರು ಆರೋಗ್ಯ ತಪ್ಪಿದ್ರು ವಾಪಸ್ಸು ಸರಿ ಹೋದಾಗ ಬಂದು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಶಿವಣ್ಣ ಅವರು, ನಾನು ಹೇಳೋದು ಪ್ರತಿಯೊಂದಕ್ಕೂ ನ್ಯಾಯ ಪೈರಸಿ ಇರಲಿಲ್ಲ ಅಂತ ಇಲ್ಲ. ಇತ್ತೀಚೆಗೆ ಯಾವ ಥರ ಹಾವಳಿ ಅಂದರೆ ಚಾಲೆಂಜ್ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಆ್ಯಂಡ್ ಯು ರಿಯಲೈಸ್ ಅದಕ್ಕೆ ನೀವು ಯಾರೂ ದುಡ್ಡು ಕಟ್ತಾ ಇಲ್ಲ. ದುಡ್ಡು ಕಟ್ಟು ಏನಾರು ಮಾಡ್ತಾ ಇದ್ರೆ ಒಪ್ಕೋತೀನಿ, ಇದರಿಂದ ಏನೋ ಕಮರ್ಷಿಯಲ್ ಪರ್ಪಸ್ ಇದೆ, ಉದ್ದೇಶನೇ ಸರಿ ಇಲ್ಲ. ಹಾಗಿರ್ಬೇಕಾದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಡೂ ವಾಟ್ ವಿ ಹ್ಯಾವ್ ಟು ಡೂ, ಸರ್. Isn't it? That we will do, sir.